ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯೆಶಾಯ 8ನೇ ಅಧ್ಯಾಯ 12ರಿಂದ 13 ನಾವು ನೋಡುವುದಾದರೆ, ನೀವು ದೇವರಿಗೆ ಭಯಪಡುವುದಾದರೆ ಬೇರೆ ಯಾವುದಕ್ಕೂ ಹೆದರಬೇಕಿಲ್ಲ. ಪ್ರಿಯರೇ, ನಾವು ದೇವರಿಗೆ ಭಯಪಡಬೇಕು. ಅನೇಕ ಸಂದರ್ಭಗಳಲ್ಲಿ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಮ್ಮ ಆಲೋಚನೆಗೆ ಅನುಗುಣವಾಗಿ ನಿರ್ಧಾರ ತೆಗೆದುಕೊಳ್ತೇವೆ. ಆದರೆ ಪ್ರಿಯರೇ, ನಾವು ದೇವರ ಆಲೋಚನೆಗೆ ನಾವು ಕಿವಿಗೊಟ್ಟು ನಿರ್ಧಾರಗಳನ್ನು ತೆಗೆದುಕೊಂಡಾಗ ಖಂಡಿತ ಜಯ ಸಿಗ್ತದೆ ಪ್ರಿಯರೇ, ಯಶಸ್ಸು ಸಿಗ್ತದೆ ಪ್ರಿಯರೇ. ನೀವು ನೋಡಿ, ಎಲ್ಲ ವಿಧಗಳಿಂದ ದೇವರು ನಮ್ಮನ್ನು ಬಿಡುಗಡೆಗೊಳಿಸುವವರಾಗಿದ್ದಾರೆ. ದೇವರು ಬಿಡುಗಡೆಗೊಳಿಸುವವರಾಗಿದ್ದಾರೆ ಪ್ರಿಯರೇ. ನೀವು ನೋಡಿ, 2 ಕೊರಿಂಥ 7ನೇ ಅಧ್ಯಾಯ 5 ನೀವು ನೋಡೋದಾದರೆ, ಅಲ್ಲಿ ಒಂದು ಭಯ, ಒಂದು ಕಳವಳ, ಒಂದು ಕಲಹ ಕಾಡ್ತಾ ಇರ್ತದೆ. ಅಲ್ಲಿ ವಿಶ್ರಾಂತಿಗೆ ಜಾಗ ಇರುವುದಿಲ್ಲ. ಒಂದು ವೇಳೆ ನಮ್ಮಲ್ಲಿ ಭಯ ಇದ್ದರೆ ಆ ಭಯದ ನಿಮಿತ್ತ ನಾವು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಎಂಬುದನ್ನು ನಾವು ಗ್ರಹಿಸಬೇಕಾಗ್ತದೆ ಪ್ರಿಯರೇ. ಯಾವಾಗಲೂ ದೇವರ ಮೇಲೆ ನಂಬಿಕೆಯನ್ನು ಆಧರಿಸಬೇಕು. ಇದು ಭಯಕ್ಕೆ ಸಂಪೂರ್ಣವಾದಂಥ ವಿರುದ್ಧವಾದಂಥ ಒಂದು ಸಂಗತಿ ಅನ್ನುವಂಥದ್ದನ್ನು ನಾವು ಅರಿಯಬೇಕಾಗಿದೆ. ಹಲವು ವರ್ಷಗಳಿಂದ ನೀವು ಭಯದಲ್ಲಿ ಜೀವಿಸ್ತೀರಿ. ನಾನಾ ಥರದ ಭಯ, ನಾನಾ ಥರದ ಹಿಂಸೆ, ನಾನಾ ಥರದ ಸಂಕಟ. ಆದರೆ ಯೇಸು ಕ್ರಿಸ್ತನು ಇವತ್ತು ಹೇಳ್ತಾ ಇರೋದೇನಪ್ಪ ಅಂತಂದರೆ, ಭಯಪಡಬೇಡಿರಿ, ಹೆದರಬೇಡಿರಿ, ಅಂಜಬೇಡಿರಿ. ನಂಬಿಕೆಯಿಂದ ಜೀವಿಸೋಣ, ಪ್ರೀತಿಯಿಂದ ಜೀವಿಸೋಣ. ದೇವರನ್ನು, ಆತನ ಆಲೋಚನೆಗಳನ್ನು ನಾವು ಅರಿಯೋಣ. ಆಗ ಈ ಭಯಪಡುವುದಿಲ್ಲ, ಹೆದರುವುದಿಲ್ಲ, ಅಂಜುವುದಿಲ್ಲ. ಯೇಸು ಕ್ರಿಸ್ತನು ಹೇಳಿದ ಹಾಗೆ ನಾವು ಪಾಪ ಮಾಡಬಾರದು. ಯಾವುದೇ ಕಾರಣಕ್ಕೂ ಪಾಪಗಳ ಮಾಡಬಾರದು. ಹೊಸ ಒಡಂಬಡಿಕೆಯಲ್ಲಿ ವಿಶೇಷವಾಗಿ ಒತ್ತಿ ಹೇಳಿರುವಂಥ ಒಂದು ವಿಷಯ ಏನಪ್ಪ ಅಂತಂದರೆ, ಪಾಪ ಮಾಡಬೇಡ, ಪಾಪ ಮಾಡಬೇಡ, ಪಾಪ ಮಾಡಬೇಡ. ಯೇಸು ಕ್ರಿಸ್ತನು ಪಾಪವನ್ನು ಯಾವಾಗಲೂ ವಿರೋಧ ಮಾಡಿದರು. ಹಾಗೆಯೇ ಅವರು ಭಯವನ್ನು ಸಹ ವಿರೋಧಿಸಿದರು. ನಾವು ದೇವರಿಗೆ ಮಾತ್ರ ಭಯಪಡಬೇಕು, ಇನ್ಯಾರಿಗೂ ಹೆದರಬಾರದು, ಇನ್ಯಾರಿಗೂ ನಾವು ಹೆದರಬಾರದು. ಮತ್ತಾಯ 10ನೇ ಅಧ್ಯಾಯ 28 ನಾವು ನೋಡುವುದಾದರೆ, ಶರೀರವನ್ನು ಕೊಲ್ಲುವವರಿಗೆ ಹೆದರಬೇಡಿರಿ, ಯಾಕೆಂದರೆ ಅವರು ಆತ್ಮವನ್ನು ಕೊಲ್ಲಲು ಶಕ್ತರಲ್ಲ. ಆದರೆ ಆತ್ಮ ಮತ್ತು ಶರೀರ ಎರಡನ್ನೂ ನರಕದಲ್ಲಿ ನಾಶ ಮಾಡಲು ಶಕ್ತನಾಗಿರುವ ಆತನಿಗೆ ಭಯಪಡಿರಿ. ಇಲ್ಲೆಷ್ಟು ಮುಖ್ಯ, ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ ಅಂತಂದರೆ, ಇಲ್ಲಿ ಒಂದು ಪಾಠ ಕಲಿತೇವೆ. ಅದು ಆ ಪಾಠದಿಂದ ನಾವು ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ ಪ್ರಿಯರೇ. ಆ ನಿರ್ಧಾರ ಏನಪ್ಪ ಅಂತಂದರೆ, ನಾವು ಪಾಪ ಮಾಡಬಾರದು. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟ್ಯಾನುಕೋಟಿ ಸ್ತೋತ್ರನಪ್ಪ. ದೇವ, ಒಪ್ಪಿಸಿಕೊಡ್ತೇವೆ ಸ್ವಾಮಿ. ದೇವರೇ, ಮಕ್ಕಳನ್ನು ಕಾಡ್ತರ್ತಕ್ಕಂಥ ಎಲ್ಲ ಭಯಗಳನ್ನು ಯೇಸು ಕ್ರಿಸ್ತನ ರಕ್ತದಿಂದ ಈಗಿಂದೀಗಲೇ ಬಿಟ್ಟು ಹೋಗಲಿ ಸ್ವಾಮಿ. ಸಾಲದ ಭಯ ತೊಲಗಲಿ, ರೋಗದ ಭಯ ತೊಲಗಲಿ. ಮಕ್ಕಳಿಗೆ ದೇವರೇ ಕಾಡುವಂಥ, ಯೌವನಸ್ಥರಿಗೆ ಕಾಡುವಂಥ ಸಮಸ್ತ ಭಯಗಳು ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಈಗಿಂದೀಗಲೇ ಓಡಿ ಹೋಗಲಿ ಸ್ವಾಮಿ. ಯಾವ ಭಯವು, ಯಾವ ಅಂಧಕಾರದ ಶಕ್ತಿಗಳು ಸ್ವಾಮಿ ನಿಮ್ಮ ಮಕ್ಕಳನ್ನು ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವರೇ, ಎಲ್ಲ ಭಯಗಳು ಯೇಸುವಿನ ನಾಮದಲ್ಲಿ ಕಟ್ಟುತ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಪಾತಾಳಕ್ಕೆ ಓಡಿ ಹೋಗುವುದಕ್ಕಾಗಿ ಯೇಸುವಿನ ಅಧಿಕಾರದ ನಾಮದಲ್ಲಿ ಶಪಿಸ್ತಾ ಇದ್ದೇನೆ ಸ್ವಾಮಿ. ಸಹಾಯ ಮಾಡಪ್ಪ,
ಸುಖ ಕೊಡಪ್ಪ, ಬಲ ಕೊಡಪ್ಪ. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಮಸ್ಕಾರ.